ಈ ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಕಾಲವನ್ನು ಮೀರಿ ಬದುಕುತ್ತಾರೆ. ಅವರ ದೇಹ ಮಣ್ಣಾಗಿದ್ದರೂ ಅವರ ಪದಗಳು ಮಾನವನ ಆತ್ಮದಲ್ಲಿ ಶಾಶ್ವತವಾಗಿ ಜೀವಿಸುತ್ತವೆ. ಅಂತ ಅಪರೂಪದ ಮಹಾನ್ ಚಿಂತಕ, ಕವಿ, ತತ್ವಜ್ಞಾನಿ, ಚಿತ್ರಕಾರ ಖಲೀಲ್ ಗಿಬ್ರಾನ್. ನಿಮ್ಮ ಮಕ್ಕಳು ನಿಮ್ಮವರೆಲ್ಲ, ಅವರು ಜೀವನದ ಆಸೆಯ ಪುತ್ರರು ಮತ್ತು ಪುತ್ರಿಯರು ಎಂಬ ಒಂದೇ ಒಂದು ಸಾಲಿನಿಂದಲೇ ಲಕ್ಷಾಂತರ ಹೃದಯಗಳನ್ನು ತಟ್ಟಿದ ಮಹಾನ್ ಕವಿ ಇವರು. ಇವರ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಖಲೀಲ್ ಗಿಬ್ರಾನ್ ಜನಿಸಿದ್ದು 1883 ಜನವರಿ 6ರಂದು ಲೆಬನಾನ್ ದೇಶದ ಬ್ಯಾರಿ ಎಂಬ ಪುಟ್ಟ ಪರ್ವತ ಪ್ರದೇಶದಲ್ಲಿ. ಇದು ಹಿಮದಿಂದ ಆವೃತವಾಗಿರುವ ದೇವದಾರು ಮರಗಳಿಂದ ಪ್ರಸಿದ್ಧವಾದ ಪ್ರದೇಶ. ಈ ಪ್ರಕೃತಿ ಸೌಂದರ್ಯವೇ ಗಿಬ್ರಾನ್ ಅವರ ಮನಸ್ಸಿನಲ್ಲಿ ಕಾವ್ಯ ಮತ್ತು ಕಲೆಯ ಬೀಜವನ್ನು ಬಿತ್ತಿತು. ಅವರ ತಂದೆ ಖಲೀಲ್ ಸೈಯದ್ ಗಿಬ್ರಾನ್ ಒಬ್ಬ ತೆರಿಗೆ ಸಂಗ್ರಾಹಕ, ಆದರೆ ಆರ್ಥಿಕವಾಗಿ ಸ್ಥಿರ ವ್ಯಕ್ತಿಯಲ್ಲ. ತಾಯಿ ಕಮೀರಾ ರಹಿಮೆ ಧೈರ್ಯವಂತೆ, ಬುದ್ಧಿವಂತೆ ಮತ್ತು ತ್ಯಾಗಮಯ ಮಹಿಳೆ. ಗಿಬ್ರಾನ್ ಅವರ ಜೀವನದ ಮೊದಲ ಗುರು ತಾಯಿಯೇ. ಬಾಲ್ಯದಲ್ಲೇ ಬಡತನ, ಅಸ್ಥಿರತೆ ಮತ್ತು ನೋವುಗಳನ್ನು ಕಂಡ ಗಿಬ್ರಾನ್ ಅದೇ ನೋವನ್ನು ಮುಂದಿನ ದಿನಗಳಲ್ಲಿ ಕಾವ್ಯವನ್ನಾಗಿ ಪರಿವರ್ತಿಸಿದರು. 1895ರಲ್ಲಿ ಗಿಬ್ರಾನ್ ಕೇವಲ 12 ವರ್ಷ ವಯಸ್ಸಿನ ಬಾಲಕನಾಗಿದ್ದಾಗ ತಾಯಿ ಕುಟುಂಬದೊಂದಿಗೆ ಅಮೆರಿಕದ ಬೋಸ್ಟನ್ ನಗರಕ್ಕೆ ವಲಸೆ ಹೋದರು. ಇಂಗ್ಲಿಷ್ ಭಾಷೆ ಗೊತ್ತಿಲ್ಲ, ಹೊಸ ಸಂಸ್ಕೃತಿ, ಹೊಸ ಜನರು, ಹೊಸ ನೋವುಗಳು. ಆದರೆ ಈ ಅಜ್ಞಾತ ಭೂಮಿಯಲ್ಲಿಯೇ ಗಿಬ್ರಾನ್ ಅವರ ಪ್ರತಿಭೆ ಅರಳಿತು. ಬೋಸ್ಟನ್ ಶಾಲೆಯಲ್ಲಿ ಅವರಲ್ಲಿ ಇದ್ದ ಚಿತ್ರಕಲೆ ಮತ್ತು ಬರವಣಿಗೆಯ ಪ್ರತಿಭೆಯನ್ನು ಗುರುತಿಸಲಾಯಿತು. ಖಲೀಲ್ ಗಿಬ್ರಾನ್ ಅವರ ಕಲಾ ಪ್ರತಿಭೆ ಗಮನಿಸಿದರು. ಅವರನ್ನು ಪ್ಯಾರಿಸ್ಸಿಗೆ ಕಳುಹಿಸಿದರು. ಅಲ್ಲಿ ಅವರು ಚಿತ್ರಕಲೆ, ತತ್ವಶಾಸ್ತ್ರ, ಸಾಹಿತ್ಯ ಇವೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಪಶ್ಚಿಮ ಮತ್ತು ಪೂರ್ವದ ತತ್ವಗಳನ್ನು ಮಿಶ್ರಣ ಮಾಡಿದ ಅದ್ಭುತ ಚಿಂತನೆಗಳು ಅವರ ಬರಹದಲ್ಲಿ ಮೂಡಿಬಂದವು. ಖಲೀಲ್ ಗಿಬ್ರಾನ್ ಅವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿದ ಕೃತಿಗಳು ಮಾನವ ಜೀವನದ ಪ್ರತಿಯೊಂದು ಆಯಾಮವನ್ನು ಸ್ಪರ್ಶಿಸುತ್ತವೆ. ಅವರು ರಚಿಸಿದ ಅತ್ಯಂತ ಪ್ರಮುಖವಾದ ಕೃತಿಯೆಂದರೆ ದಿ ಪ್ರೊಫೆಟ್. 1923ರಲ್ಲಿ ದಿ ಪ್ರೊಫೆಟ್ ಅನ್ನೋ ಒಂದು ಅತ್ಯಂತ ಪ್ರಸಿದ್ಧವಾದ ಕೃತಿಯನ್ನು ರಚನೆ ಮಾಡ್ತಾರೆ. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೆಂದರೆ ಪ್ರೇಮ, ವಿವಾಹ, ಮಕ್ಕಳು, ಸಂತೋಷ, ದುಃಖ, ಮರಣ, ಸ್ವಾತಂತ್ರ್ಯ ಎಲ್ಲದರ ಬಗ್ಗೆ ತತ್ವಶಾಸ್ತ್ರದ ಭಾಷೆಯಲ್ಲಿ, ಆದರೆ ಕಾವ್ಯದ ಸೌಂದರ್ಯದಲ್ಲಿ ವಿವರಿಸಿದ್ದಾರೆ. ಈ ಕೃತಿ ಇಂದಿಗೂ ವಿಶ್ವದ ಅತ್ಯಂತ ಓದಲ್ಪಡುವ ಪುಸ್ತಕಗಳಲ್ಲಿ ಒಂದಾಗಿದೆ. ಖಲೀಲ್ ಗಿಬ್ರಾನ್ ಅವರು 1923ರಲ್ಲಿ ಬರೆದ ದಿ ಪ್ರೊಫೆಟ್ ಪುಸ್ತಕವು ಇಂದಿಗೂ ಕೂಡ ಅತ್ಯಧಿಕ ಓದಲ್ಪಡುವ ಪುಸ್ತಕಗಳಲ್ಲಿ ಒಂದಾಗಿದೆ. ಅದೇ ಖಲೀಲ್ ಗಿಬ್ರಾನ್ ಅವರು ರಚಿಸಿದ ಇತರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ದ ಬ್ರೋಕನ್ ವಿಂಗ್ಸ್, ಸ್ಯಾಂಡ್ ಅಂಡ್ ಪೋಮ್, ಜೀಸಸ್ ದ ಸನ್ ಆಫ್ ಮ್ಯಾನ್, ದ ಮ್ಯಾಡ್ ಮ್ಯಾನ್, ಸ್ಪಿರಿಟ್ಸ್ ರಿಬಿಲಿಯಸ್. ಈ ಎಲ್ಲ ಕೃತಿಗಳಲ್ಲೂ ಮಾನವನ ಒಳಗಿನ ಆತ್ಮದ ಪ್ರಶ್ನೆಗಳನ್ನು ಕೇಳುತ್ತಿವೆ. ಖಲೀಲ್ ಗಿಬ್ರಾನ್ ಅವರಿಗೆ ಜೀವನಾವಧಿಯಲ್ಲಿ ಅಧಿಕೃತ ಪ್ರಶಸ್ತಿಗಳು ಕಡಿಮೆ ಬಂದರೂ ಅವರಿಗೆ ದೊರೆತ ಜನ್ಮದ ಗೌರವವೇ ಅತಿ ದೊಡ್ಡದು. ಅವರ ಪುಸ್ತಕಗಳು 100ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿವೆ. ಅನೇಕ ಮಹಾನ್ ಚಿಂತಕರು ಇವರಿಂದ ಪ್ರಭಾವಿತರಾಗಿದ್ದಾರೆ. ಇಂದಿಗೂ ಅವರ ಉಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜೀವಂತವಾಗಿವೆ. ಖಲೀಲ್ ಗಿಬ್ರಾನ್ ಅವರ ಜೀವನ ಕೇವಲ ಯಶಸ್ಸಿನಿಂದ ತುಂಬಿರಲಿಲ್ಲ. ತಾಯಿ, ಸಹೋದರ, ಸಹೋದರಿ ಎಲ್ಲರನ್ನು ಕಳೆದುಕೊಂಡ ನೋವು ಅವರನ್ನು ಒಳಗೆ ಕುಗ್ಗಿಸಿತು. ಅವರು ವಿವಾಹವಾಗಲಿಲ್ಲ. ಒಂಟಿತನವೇ ಅವರ ಸಂಗಾತಿಯಾಯಿತು. ಆದರೆ ಅದೇ ಒಂಟಿತನದಿಂದ ಅದ್ಭುತ ಕಾವ್ಯ ಜನ್ಮ ತಾಳಿತು. ಖಲೀಲ್ ಗಿಬ್ರಾನ್ ಅವರು 1931 ಏಪ್ರಿಲ್ 10ರಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ 48 ವರ್ಷ ವಯಸ್ಸಿನಲ್ಲಿ ನಿಧನರಾದರು. ಅವರ ಅಂತಿಮ ಆಸೆಯಂತೆ ಅವರ ದೇಹವನ್ನು ತಮ್ಮ ಜನ್ಮಭೂಮಿ ಲೆಬನಾನ್ಗೆ ತಂದು ಸಮಾಧಿ ಮಾಡಲಾಯಿತು. ಇಂದು ಅವರ ಸಮಾಧಿ ಒಂದು ಸಾಂಸ್ಕೃತಿಕ ಸ್ಮಾರಕವಾಗಿದೆ. ಖಲೀಲ್ ಗಿಬ್ರಾನ್ ಇಂದು ಇಲ್ಲ, ಆದರೆ ಅವರ ಪದಗಳು ಪ್ರತಿ ಪ್ರೇಮಿಯ ಹೃದಯದಲ್ಲಿ, ಪ್ರತಿ ಚಿಂತಕನ ಮನಸ್ಸಿನಲ್ಲಿ, ಪ್ರತಿ ನೋವಿನಲ್ಲಿರುವ ಆತ್ಮದಲ್ಲಿ ಜೀವಂತವಾಗಿವೆ. ಅವರು ಹೇಳಿದ ಒಂದು ಮಾತು, ನಿಮ್ಮ ನೋವುಗಳು ನಿಮ್ಮನ್ನು ಮುರಿಯುವುದಿಲ್ಲ, ಅವು ನಿಮ್ಮನ್ನು ಆಳಗೊಳಿಸುತ್ತವೆ.
ಖಲೀಲ್ ಗಿಬ್ರಾನ್ ಅವರ ಜೀವನ ನಮಗೆ ಕಲಿಸುವುದೇನೆಂದರೆ ನೋವನ್ನು ಕಾವ್ಯವನ್ನಾಗಿ ಮಾಡಬಹುದು, ಒಂಟಿತನದಿಂದಲೂ ಬೆಳಕು ಹುಟ್ಟಬಹುದು, ಪದಗಳು ಜಗತ್ತನ್ನು ಬದಲಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.